ಇದರ ಜೊತೆಗೆ ಟಿವಿ9 ಎಕ್ಸ್ಕ್ಲೂಸಿವ್ ಅಂತ ಮತ್ತೊಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ರಾಬರ್ಟ್ ವಾದ್ರಾ ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ರಾಬರ್ಟ್ ವಾದ್ರಾ ಮುಖಾಮ್. ಕಳೆದ 2 ದಿನಗಳಿಂದ ರಾಬರ್ಟ್ ವಾದ್ರಾ ಬೆಂಗಳೂರಿನಲ್ಲೇ ಇದ್ದಾರೆ. ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಂತ ಬೆಳವಣಿಗೆ. ಯಾಕಂದ್ರೆ ಪವರ್ ಫೈಟಿಂಗ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕನ ಪುತ್ರನ ಜೊತೆ ಸಿಟಿ ರೌಂಡ್ಸ್ ಕೂಡ ಹಾಕ್ತಾ ಇದ್ದಾರೆ. ನಿನ್ನೆ ಇಸ್ಕಾನ್ ದೇವಸ್ಥಾನಕ್ಕೆ ತೆರಳಿದ್ದಂಥ ರಾಬರ್ಟ್ ವಾದ್ರಾ ನಿನ್ನೆ ಇಸ್ಕಾನ್ ದೇವಸ್ಥಾನಕ್ಕೆ ತೆರಳಿದ್ರು. ಖಾಸಗಿ ಹೋಟೆಲ್ನಲ್ಲಿ ಹಿರಿಯ ನಾಯಕರ ಜೊತೆಗೆ ಒಂದು ಮಾತುಕತೆ ಕೂಡ ಆಗಿದೆ. ಕೆಲ ಸಮಯದವರೆಗೂ ಕೂಡ ವಾದ್ರಾ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದಂಥ ವಾದ್ರಾ ಇನ್ಫ್ಯಾಕ್ಟ್ ಇನ್ನೂ ಕೂಡ ಇಲ್ಲೇ ಇದ್ದಾರೆ. ಪವರ್ ಫೈಟಿಂಗ್ ಸಂದರ್ಭದಲ್ಲೇ ಇವರ ಭೇಟಿ ನಿಜಕ್ಕೂ ಕೂಡ ಕುತೂಹಲ ಮೂಡಿಸಿದೆ. ಯಾಕೆಂದರೆ ಈ ಒಂದು ಡೆವಲಪ್ಮೆಂಟಲ್ಲಿ ಗಾಂಧಿ ಪರಿವಾರದ ಹಿರಿಯ ಸದಸ್ಯರೊಬ್ಬರು ಬಂದಿರುವಂಥದ್ದು ಸಹಜವಾಗಿ ಒಂದಿಷ್ಟು ಬೆಳವಣಿಗೆಗಳಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಇಸ್ಕಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿದಂಥ ಸಂದರ್ಭದ ದೃಶ್ಯವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಆದಂಥ ಬೆಳವಣಿಗೆ. ನಿನ್ನೆ ವಾದ್ರಾ ಬಂದಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಕೆಲ ನಾಯಕರ ಜೊತೆಗೆ, ಅದರಲ್ಲೂ ಹಿರಿಯ ಕಾಂಗ್ರೆಸ್ ನಾಯಕರ ಪುತ್ರನ ಜೊತೆಗೆ ವಾದ್ರಾ ಸಿಟಿ ರೌಂಡ್ಸಲ್ಲಿದ್ದಾರೆ. ಖಾಸಗಿ ಕಾರ್ಯಕ್ರಮ ಜೊತೆಗೆ ಬಿಸ್ನೆಸ್ ಸೇರಿದಂತೆ ಬೇರೆ ಬೇರೆ ವಿಚಾರಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನಿನ್ನೆ ಇಸ್ಕಾನ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ಇಸ್ಕಾನ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ತೆಗೆದಂಥ ದೃಶ್ಯಾವಳಿಗಳನ್ನು, ವಿಜುವಲ್ಸ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಬೆಳವಣಿಗೆ ಏನಿದೆ ನಿಜಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಬೆಳವಣಿಗೆ. ಯಾಕೆಂದರೆ ಕಾಂಗ್ರೆಸ್ ಮನೆಯಲ್ಲಿ ಈಗಾಗಲೇ ಸಾಕಷ್ಟು ಪವರ್ ಫೈಟಿಂಗ್ ನಡೀತಾ ಇದೆ, ಕುರ್ಚಿ ಕಾಳಗ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ವಾದ್ರಾ ಬೆಂಗಳೂರಿಗೆ ಬಂದಿರುವಂಥದ್ದು ನಾನಾ ರೀತಿಯಂಥ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಹಿರಿಯ ಕಾಂಗ್ರೆಸ್ ನಾಯಕರು ಅಥವಾ ಕಾಂಗ್ರೆಸ್ ನಾಯಕರ ಪುತ್ರ ಇವ್ರ ಜೊತೆಗಿದ್ದ. ಸಾಕಷ್ಟು ಬೆಳಗಿನಿಂದ ಸಂಜೆ ತನಕ ಬೇರೆ ಬೇರೆ ರೀತಿಯಂಥ ಕಾರ್ಯಕ್ರಮಗಳಲ್ಲಿ ಇವರು ಕೂಡ ಭಾಗಿಯಾಗಿದ್ದರು. ಜೊತೆಗೆ ಖಾಸಗಿ ಹೋಟೆಲ್ನಲ್ಲೂ ಕೂಡ ಒಂದಿಷ್ಟು ಮಾತುಕತೆಗಳಾಗಿದೆ. ಹಿರಿಯ ನಾಯಕರ ಜೊತೆಗೆ ಅವರು ಮಾತುಕತೆಗಳನ್ನು ಮಾಡಿದ್ದಾರೆ ಅನ್ನುವಂಥ ವಿಷಯ ಏನಿದೆ ನಿಜಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ, ಮಹತ್ವ ಪಡೆದುಕೊಂಡಿರುವಂಥ ಬೆಳವಣಿಗೆ ಇದೆ. ಅಫ್ಕೋರ್ಸ್ ಇವರು ಬೇರೆ ಕೆಲಸಕ್ಕೆ ಬಂದಿರ್ಬೋದು, ಖಾಸಗಿ ಕೆಲಸಕ್ಕೆ ಬಂದಿರ್ಬೋದು, ಆದರೆ ಈ ಬೆಳವಣಿಗೆ ನಿಜಕ್ಕೂ ಇಂಟ್ರೆಸ್ಟಿಂಗ್. ಇದ್ರ ಜೊತೆಗೆ ಇವತ್ತು ಬೆಂಗಳೂರಿನ ಮಸೀದಿಯಲ್ಲಿ ನಮಾಜ್ ಕೂಡ ಮಾಡಿದ್ದಾರೆ. ಸಂಜೆ 6 ಗಂಟೆ ಸುಮಾರಿಗೆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಬೆಂಗಳೂರಿನ ಉತ್ತರ ಭಾಗದಲ್ಲಿರುವಂಥ ಒಂದು ಮಸೀದಿಯಲ್ಲಿ ರಂಜಾನ್ ಮಾಸದ ಪ್ರಯುಕ್ತ ವಿಶೇಷವಾದಂಥ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಸ್ನೇಹಿತರ ಜೊತೆಗೆ ಗಾಂಧಿ ಪರಿವಾರದ ಅಳಿಯನ ನಮಾಜ್ 30 ನಿಮಿಷ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದಂಥ ವಾದ್ರಾ. ಎಲ್ಲ ಬೆಳವಣಿಗೆಗಳು ಅಂದರೆ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಟಿವಿ9 ಎಕ್ಸ್ಕ್ಲೂಸಿವ್ ಆಗಿ ವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಸಂಜೆ 6 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿರುವಂಥ ಮಸೀದಿಗೆ ತೆರಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ಇಸ್ಕಾನ್ ದೇವಸ್ಥಾನಕ್ಕೆ ಕೂಡ ತೆರಳಿದ್ರು. ಇಸ್ಕಾನ್ ದೇವಸ್ಥಾನದಲ್ಲಿ ಅಲ್ಲಿನ ದೇವಸ್ಥಾನದ ಮುಖ್ಯಸ್ಥರು ಹಾಗೆ ಅಲ್ಲಿನ ಅರ್ಚಕರು, ಪುರೋಹಿತರು ಅವ್ರ ಜೊತೆ ಕೂಡ ಮಾತನಾಡ್ತಾ ಇರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ಇವತ್ತು ರಂಜಾನ್ ಮಾಸದ ಪ್ರಯುಕ್ತ ಒಂದು ವಿಶೇಷವಾದಂಥ ಪ್ರಾರ್ಥನೆಯಲ್ಲೂ ಕೂಡ ವಾದ್ರಾ ಭಾಗಿಯಾಗಿದ್ದಾರೆ. ಇದ್ರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ಲಿ ಅಂದರೆ ರಾಜಕೀಯ ನಾಯಕರು ಕೂಡ ಇವರನ್ನು ಖಾಸಗಿಯಾಗಿ ಭೇಟಿಯಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ವಾದ್ರಾ ಅವರ ಭೇಟಿ ನಿಜಕ್ಕೂ ಕೂಡ ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾರೆ. ನಿಜಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಬೆಳವಣಿಗೆ. ಅಫ್ಕೋರ್ಸ್ ಇದು ಖಾಸಗಿ ಕಾರ್ಯಕ್ರಮ ಆಗಿರ್ಬೋದು ವಾದ್ರಾ ಅವ್ರದ್ದು, ಆದರೆ ಈಗ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಪವರ್ ಫೈಟಿಂಗ್ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಬಂದಿರುವಂಥ ಒಂದು ಭೇಟಿಯನ್ನು ಗಮನಿಸ್ತಾ ಇದ್ದಾರೆ. ರಾಜಕೀಯ ನಾಯಕರು ಕೂಡ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವರನ್ನು ಭೇಟಿಯಾಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆಗೆ ರಾಜಕೀಯ ಕೂಡ ಅಲ್ಲಿ ಮನೆ ಮಾಡಿದೆ, ಗರಿಗೆದರಿದೆ. ಹೀಗಾಗಿ ಇವತ್ತಿನ ಭೇಟಿಯ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಯಾವೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹರೀಶ್? ಶ್ರೀಕಾಂತ್, ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿಜಕ್ಕೂ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ಇವತ್ತು ಎಲ್ಲ ಭೇಟಿಗಳನ್ನು ಗಮನಿಸ್ತಾ ಇದ್ದಾರೆ. ನಿನ್ನೆ ಕೂಡ ಕಳೆದ 2 ದಿನಗಳಿಂದ ಇಲ್ಲೇ ಇದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕರ್ನಾಟಕ ಪ್ರವಾಸದಲ್ಲಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ನಾಯಕರು ಕೂಡ ಅಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಈಗಾಗಲೇ ಅವ್ರ ಜೊತೆಗೆ ಇರುವಂಥದ್ದು ಅಥವಾ ಅವರ ನಾಯಕರ ಪುತ್ರ ಕೂಡ ಜೊತೆಗೆ ಇರುವಂಥದ್ದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ. ಅಫ್ಕೋರ್ಸ್ ಹರೀಶ್ ಮತ್ತೆ ಈಗ ಜಾಯ್ನ್ ಆಗ್ತಾರೆ. ಹರೀಶ್, ನಾನು ಆಗಲೇ ಕೇಳ್ತಾ ಇದ್ದೆ, ವಾದ್ರಾ ಭೇಟಿ ನಿಜಕ್ಕೂ ಕೂಡ ರಾಜಕೀಯವಾಗಿ ಕೂಡ ಸಾಕಷ್ಟು ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ. ಹೀಗಾಗಿ ವಾದ್ರಾ ಭೇಟಿಯ ಸುತ್ತ ಇರುವಂಥ ಈ ಬೆಳವಣಿಗೆಗಳು, ಚಟುವಟಿಕೆಗಳು ಕಾಂಗ್ರೆಸ್ ಮನೆಯಲ್ಲಿ ಯಾವ ರೀತಿ ಕಂಡು ಬರ್ತಾ ಇದೆ ಹರೀಶ್? ಹೌದು ಪ್ರಮೋದ್, ರಾಬರ್ಟ್ ವಾದ್ರಾ AICC ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಪ್ರಿಯಾಂಕಾ ವಾದ್ರಾ ಅವರ ಪತಿ ರಾಬರ್ಟ್ ವಾದ್ರಾ ಅವರು ಕಳೆದ 2 ದಿವಸಗಳಿಂದ ಬೆಂಗಳೂರಿನಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಬೆಂಗಳೂರಿನ ರೌಂಡನ್ನು ಹಾಕ್ತಿದ್ದಾರೆ. ನಿನ್ನೆ ಇಸ್ಕಾನ್ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಇವತ್ತು ಮಸೀದಿಗೆ ಭೇಟಿಯನ್ನು ಕೊಟ್ಟು 30 ನಿಮಿಷಗಳ ಕಾಲ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಒಂದಷ್ಟು ಮುಖಂಡರನ್ನು ಕೂಡ ಭೇಟಿಯಾಗಿದ್ದಾರೆ. ನಿನ್ನೆ ಕಾಂಗ್ರೆಸ್ ಮುಖಂಡರುಗಳನ್ನ ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವಂತಹ
ರಾಬರ್ಟ್ ವಾದ್ರಾ ಅವರನ್ನ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿ ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ. ಯಾಕಂತಂದ್ರೆ ರಾಜ್ಯದ ರಾಜಕಾರಣದಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಈಗ ಪಟ್ಟದ ಕಿತ್ತಾಟ ನಡೀತಾ ಇದೆ. ಕುರ್ಚಿ ಕಿತ್ತಾಟದ ಸಂದರ್ಭದಲ್ಲಿ, ನಾಯಕತ್ವ ಬದಲಾವಣೆಯ ಸಂದರ್ಭದಲ್ಲಿ ರಾಬರ್ಟ್ ವಾದ್ರಾ ಅವರು, ಪ್ರಿಯಾಂಕಾ ವಾದ್ರಾ ಅವರ ಪತಿ ಬೆಂಗಳೂರಿಗೆ ಬರ್ತಾರೆ. ಅವರನ್ನ ನೋಡ್ಲಿಕ್ಕೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ಭೇಟಿಯನ್ನು ಕೊಡ್ತಾರೆ. ಇದು ಸಹಜ ಭೇಟಿ ಅಂತೂ ಖಂಡಿತ ಆಗಿರೋದಿಲ್ಲ. ರಾಜಕೀಯ ಚರ್ಚೆಗಳು ಸಹಜವಾಗಿ ಆಗಿರುವಂತಹ ಸಾಧ್ಯತೆ ಇದೆ. ಹರೀಶ್, ಇದ್ರ ಜೊತೆಗೆ ಕಳೆದ ಯಾರು ನಾಯಕರು ಅವರನ್ನ ಸಂಪರ್ಕ ಮಾಡಿರುವಂತದ್ದು ಅಥವಾ ಭೇಟಿ ಆಗ್ತೀನಿ ಅಂತ ಸಮಯ ಕೇಳಿರುವಂತದ್ದು ಅಂತ ವಿವರ ಏನಾದ್ರು ಲಭ್ಯವಾಗ್ತಾ ಇದೆಯಾ? ಯಾರು ಭೇಟಿ ಆಗಿದ್ದಾರಾ? ಹೌದು ಪ್ರಮೋದ್, ಸಹಜವಾಗಿಯೇ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರುಗಳು ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಯಾರು ಕೂಡ ಡಿಸ್ಕಸ್ ಮಾಡ್ತಿಲ್ಲ, ಯಾರು ಭೇಟಿ ಆಗಿದ್ದಾರೆ ಅನ್ನುವಂಥದ್ದು ಮಾಡ್ತಿಲ್ಲ. ಆದರೆ ಮೂಲಗಳ ಪ್ರಕಾರ ದೊಡ್ಡ ದೊಡ್ಡ ನಾಯಕರುಗಳು ರಾಬರ್ಟ್ ವಾದ್ರಾ ಅವ್ರನ್ನ ಭೇಟಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಕಾಂಗ್ರೆಸ್ ನಾಯಕರೊಬ್ಬರ ಪುತ್ರ ಅವರನ್ನ ಇಡೀ ಬೆಂಗಳೂರು ಸಿಟಿ ರೌಂಡ್ಸ್ ಅನ್ನು ಹಾಕ್ತಿದ್ದಾರೆ. ಮತ್ತೆ ಅವರ ಜೊತೆ ಕಾಂಗ್ರೆಸ್ ನಾಯಕರೊಬ್ಬರ ಪುತ್ರ ಇದ್ದಾರೆ, ಅವರನ್ನ ಇಡೀ ಬೆಂಗಳೂರಿನ ರೌಂಡ್ ಹಾಕಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಹು ಮುಖ್ಯವಾಗಿ ಸಚಿವಾಕಾಂಕ್ಷಿಗಳಿರ್ಬಹುದು, ಅವರು ಕೂಡ ರಾಬರ್ಟ್ ವಾದ್ರಾ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ರಾಬರ್ಟ್ ವಾದ್ರಾ ಅವರು ರಾಜಕೀಯ ವಿಚಾರವನ್ನ ಚರ್ಚೆ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಏನಾದರೂ ಸಹಾಯ ಆಗಬಹುದು, ಇವರ ಮೂಲಕ ಹೈಕಮಾಂಡ್ಗೆ ಏನಾದರೂ ಸಂದೇಶ ರವಾನೆ ಆಗಬಹುದು. ದೊಡ್ಡ ದೊಡ್ಡ ದೆಹಲಿಯಲ್ಲಿರ್ತಕ್ಕಂಥ ನಾಯಕರಿಗೆ ಈ ಮೂಲಕ ಸಂದೇಶವನ್ನು ಅವರು ರವಾನಿಸಬಹುದು ಅನ್ನುವಂತ ಒಂದೇ ಕಾರಣದಿಂದ ರಾಬರ್ಟ್ ವಾದ್ರಾ ಅವರನ್ನ ಭೇಟಿ ಆಗ್ಲಿಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ. ರಾಬರ್ಟ್ ವಾದ್ರಾ ಅವರು ಇವತ್ತು ಕೂಡ ಬೆಂಗಳೂರಿನಲ್ಲಿ ಇರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನಷ್ಟು ನಾಯಕರುಗಳು ಅವ್ರನ್ನ ಭೇಟಿ ಆಗ್ಬಹುದು. ತಮ್ಮದೇ ಆದಂತಹ ಒಂದಷ್ಟು ಮನವಿ ಆಗ್ರಹಗಳನ್ನ ಅವರ ಮುಂದೆ ಇಡುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗಾಗಿ.